ಏನಿವತ್ತು ಅರ್ಶಿನ ಶಾಸ್ತ್ರ. ಕೈಗೆ ಏನು ಹಾಕೊಂಡಿದ್ಯಾ? ಅರ್ಶಿನ ಶಾಸ್ತ್ರ ತಾನೇ, ಮೆಹಂದಿ ಎಲ್ಲ ಹಾಕೊಂಡ್ಬಿಟ್ಟಿದ್ಯಾ? ನಾಳೆ ಮದುವೆ. ಸೊ ಎಸ್, ನಾಳೆ ಅಂದರೆ ನಾಳೆಯಿಂದ ಶುರು, ನಾಳೆ ಅಲ್ಲ ಮದುವೆ, ನಾಳಿದ್ದು. ಸೊ ನಾಳೆ ಏನಂದರೆ ಎಂಗೇಜ್ಮೆಂಟ್ ಇರುತ್ತೆ, ನಾಳಿದ್ದು ನಮ್ಮದು ಆ್ಯಕ್ಚುಯಲ್ ವೆಡ್ಡಿಂಗ್ ಬೆಳಿಗ್ಗೆ ಮುಹೂರ್ತ ಇರುತ್ತೆ, ಮಧ್ಯಾಹ್ನ ರಿಸೆಪ್ಷನ್ ಇರುತ್ತೆ. ಸೊ ಈ ವ್ಲಾಗ್ ಪ್ರಾಬಬ್ಲಿ ನೀವು ನೋಡೋಷ್ಟರಲ್ಲಿ ಆಲ್ರೆಡಿ ಮದುವೆ ಆಗಿರುತ್ತೆ. ಸೊ ಇವಾಗ ಶಾಸ್ತ್ರಗಳೆಲ್ಲ ಯಾವ ಥರ ನಡೀತಿದೆ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಬಾಯ್ಸ್ ನೋಡಿ ತುಂಬ ಲೇಟಾಗಿ ಬಂದಿದ್ದಾರೆ ಶಾಸ್ತ್ರಕ್ಕೆ. ಇಲ್ಲೇ ಇದ್ದಾರೆ ನೋಡಿ, ಇಲ್ಲಿ ಕೂತಿದ್ದಾರೆ. ಏನು ಮಾಡ್ತದೆ ನೋಡಿ. ಓಕೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಅಫ್ಕೋರ್ಸ್ ಟೈಟಲ್ ಮತ್ತೆ ತಮ್ಮನೇ ನೋಡ್ತೀರಾ, ಇದೊಂದು ಸ್ಪೆಷಲ್ ವ್ಲಾಗ್. ಮದುವೆಗೆ ಇನ್ನು 3 ದಿನ ಬಾಕಿ ಇರೋದು. ಆ್ಯಂಡ್ ಇವತ್ತು ನಮ್ಮ ಮೊದಲನೇ ಶಾಸ್ತ್ರ, ಅಂದರೆ ಮದುವೆಯ ಮೊದಲನೇ ಶಾಸ್ತ್ರ ಶುರು ಆಗಿದೆ. ಮನೇಲಿ ಫುಲ್ಲು ಹಬ್ಬದ ವಾತಾವರಣ, ಸಂಭ್ರಮ ಸಡಗರ ಎಲ್ಲ ಫುಲ್ಲನ್ನು ತುಂಬಿ ತುಳುಕ್ತಾ ಇದೆ. ಆ್ಯಕ್ಚುಲಿ ಬೆಳಿಗ್ಗೆನೇ ಶಾಸ್ತ್ರ ಎಲ್ಲನೂ ಶುರು ಆಯಿತು. ಬಟ್ ಬೆಳಿಗ್ಗೆ ರಿಲೇಟಿವ್ಸ್ ಎಲ್ಲರೂ ಇದ್ದಿದ್ದರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಇವತ್ತು ಏನೆಲ್ಲ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ, ನಮ್ಮ ಮನೆಯ ಮುಂದೆ ಒಂದು ಚಪ್ರ ಬೇರೆ ಇದೆ. ಸೊ ಇವತ್ತು ನಮ್ಮ ಚಪ್ರ ಶಾಸ್ತ್ರ ಹಾಗೆ ಅರಿಶಿನ ಶಾಸ್ತ್ರ, 2 ಶಾಸ್ತ್ರನ ಒಂದೇ ದಿನ ಇಟ್ಕೊಂಡಿದ್ದೀವಿ. ಸೊ ಮನೆಯೊಳಗಡೆ ಹೋಗ್ಬಿಟ್ಟು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಫ್ಯಾಮಿಲಿ ಇದೆ, ಎಲ್ಲರೂ ಮಾತಾಡ್ಸೋಣ. ಅದ್ರ ಮಧ್ಯದಲ್ಲಿ ಸಿನಿಮ್ಯಾಟಿಕ್ ಕ್ಲಿಪ್ಸ್ ಹಾಕ್ತೀನಿ. ನಮ್ಮ ಮನೇಲಿ ಯಾವ ಥರ ಶಾಸ್ತ್ರ ಎಲ್ಲ ಯಾವ ಥರ ಆಯಿತು, ಪೂಜೆ ಎಲ್ಲ ಯಾವ ಥರ ಆಯಿತು ಬೆಳಗ್ಗೆಯಿಂದ, ಅದನ್ನೆಲ್ಲ ತೋರಿಸ್ತೀನಿ. ನೋಡ್ಕೊಂಡ್ಬನ್ನಿ, ಎಂಜಾಯ್ ಮಾಡಿ. पवित्रं प्रजादन ओम अनंताय नमः ओम श्री गोविंदाय नमः ओम विष्णुवीर परम पवित्र प्रजापते समस्त पुरस्मादायुष्य नमस्ते आनंद नर्मदा सिंधु कावेरी स्थापना सुमुखीकरण अवकुंठन बेलाफल शंख चक्र सदा विष्णु कमल खड्ग कौस्तुभ मुदमाले पादाग्रे दृढ़मुद्रा संप्रोक्ष ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ. ಮುಂದೆ ನೀವೀಗ ಗೃಹಸ್ಥಾಶ್ರಮಕ್ಕೆ ಬರ್ತಾ ಇದ್ದೀರ, ನಿಮ್ಮ ಜೀವನವು ಕೂಡ ಎಲ್ಲ ರೀತಿಯಾಗಿ ಚೆನ್ನಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮೇಘಲ ಮನಸ ಕದ್ದ ಹುಡುಗರಿಗೆ ಆರತಿಯ ಎತ್ತಿರೆ ಮುದ್ದು ಮುಖದ ಚೆಲುವನಿಗೆ ಆರತಿಯ ಎತ್ತಿರೆ ಮುದ್ದಾದ ವರನಿಗೆ विद्याबलं दयबलं तदैव लक्ष्मीपदे सहस्रयुगलां स्मरामि
सावधान वेदं बलमस्तुते ॐ आचार्यद्वारकारोचितप्रचण्डो संप्रोक्षः ॐ चण्डाय नमः शान्ततोर्याय एकदन्ताय विद्महे वक्रतुण्डाय धीमहि तन्नो शान्ततोर्याय आरोग्यं महोवेत्ति नवल्ग सदानवल्ग रूपाय कलिकाल जगावाने जन्मान्तरकृतानि जातानि पूर्णं ददाने कदा ब्रह्मणोपहरते एतद्वै नारायण साक्षात्पनिषदो वस्त्यदो मणक्यदो काळु पुरुषः सहस्रतिरोहते एतावादस्य महिमान्यो ಒಳಗಡೆ ಫುಲ್ ಹೇಳ್ಕೊಣ. ಸೊ ಒಬ್ಬೊಬ್ಬರಾಗಿ ಕೇಳೋಣ ಹೆಂಗನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ನಮ್ಮ ಹಿತೇಶ್ ಇದ್ದಾರೆ, ಅಪ್ಕಮಿಂಗ್ ಗ್ರೂಮ್ ಮದುವೆ ಗಂಡು. ಸೊ ನಮ್ಮ ಇದನ್ನು ವೆಡ್ಡಿಂಗ್ ಫಿಕ್ಸ್ ಆಗಿದೆ. ನನಗಂತೂ ಸಖತ್ ಖುಷಿ, ನನಗೆ ಕಂಪನಿ ಕೊಡೋಕ್ಕಂತ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಇಬ್ಬರು ಒಂದೇ ವರ್ಷ ಮದುವೆ ಆಗ್ತಾ ಇದೀವಿ. ಬ್ರದರ್ಸ್ ಅಂದ್ರೆ ಹಿಂಗಿರ್ಬೇಕು. ನನಗಂತೂ ಒಳ್ಳೆ ಕಂಪನಿ ಸಿಕ್ತು. ತಿಂಗಳಾದ್ರೆ ಎಂಜಾಯ್ ಮಾಡ್ಬಿಡ್ತೀನಿ. ದಯವಿಟ್ಟು ಎಂಜಾಯ್ ಮಾಡು. ನನಗೆ ನಿಜವಾಗ್ಲೂ ಹೆಂಗ ಅನಿಸ್ತಾ ಇದೆ, ಇನ್ನೊಂದು 6 ತಿಂಗಳು ನನಗೂ ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ಬ್ರೋ 6 ತಿಂಗಲ್ಲ ಬ್ರೋ, ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ನೀವು ಆ ಥರ ಏನಕ್ಕೆಲ್ಲ ಫೀಲ್ ಮಾಡ್ಕೋತೀರಾ? ಯಾವುದು ನಿಮ್ದು ಕರೆಕ್ಟಾಗಿ ಮದುವೆ ಏಜ್, ಪ್ರಾಪರ್ ಏಜ್ ಅಲ್ಲ ಅದು. ನಂದು ಹೇಳ್ತೀರಾ ನಿಮ್ದು? ಹೌದೌದು, ಅದು ಹತ್ರ ಬರೋವರೆಗೂ ಅದು ಹಂಗೆ ಅನ್ನಿಸ್ತಾ ಇರುತ್ತೆ, ಬೇಗ ಆಗೋಣ ಅಂತ ಬಿಟ್ಟು. ಹತ್ರ ಬಂದಾಗ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಇದ್ಬಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿತ್ತು. ಆಕ್ಚುಲಿ ನೀವು ಪ್ರಾಪರ್ ಇದ್ರಲ್ಲಿ ಮದುವೆ ಆಗ್ತಾ ಇದ್ದೀರಾ. ಎಸ್. ಸೊ ಬೈ ದ ವೇ, ದಿಸ್ ಈಸ್ ನಮ್ಮ ಹಿತೇಶ್, ನಮ್ಮ ಡುಕಾಟಿ ಬಾಯ್. ಸ್ಪಿತಿ ಫ್ರೆಂಡ್ಸ್. ಸೊ ಇಲ್ಲಿರೋರೆಲ್ಲ ನನ್ನ ತಮ್ಮಂದಿರ್ ಥರ ಬ್ರದರ್ಸ್, ನಮ್ಮ ಬ್ರದರ್ಸ್ ಕಂಡ್ರಿ ಇವರು. ಸೊ ಅಂಕಿನ ನೀವು ನೋಡಿರ್ತೀರಾ ಲಾಸ್ಟ್ ಲಾಗಲ್ಲಿ, ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಅಲ್ಲಿ. ಇನ್ನು ನೋಡಿಲ್ಲ ಇನ್ನು ಹಾಕಿಲ್ಲ ಲಾಗು, ಬಟ್ ನೋಡ್ತಾರೆ ಇವಾಗ, ಇನ್ನೇ ನೋಡ್ತಾರೆ. ನೆಕ್ಸ್ಟ್ ಲಾಗ್ ಅದೇ. ಹೆಂಗ ಅನಿಸ್ತದೆ ನಿನಗೆ? ಏನು ಸದ್ಯಕ್ಕೆ ನೀವು ಬೈದಿಲ್ಲ, ಅದೇ ಖುಷಿ ಆಗ್ತಿದೆ. ಮಿಸ್ ಮಾಡ್ಕೊಬಿಡ್ವಿ. ನಾನು ಏನು ಅನ್ಕೊಂಡೆ ಅಂದ್ರೆ, ಆಕ್ಚುಲಿ ಇಲ್ಲಿ ಕಣ್ಣ ಕಟ್ಬಿಟ್ಟಿದ್ದಾರೆ, ಬೈಬಾರ್ದು, ಕೆಟ್ಟ ಮಾತು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಹುಡುಗರನ್ನ ನಾನು ಏನು ಅನ್ಕೊಂಡೆ ಅಂದ್ರೆ, ಲೈಕ್ ನಿನ್ನೆ ಎಲ್ಲ ವರ್ಕ್ ಮುಗಿಸ್ಬಿಟ್ಟು ಮತ್ತೆ ಲ್ಯಾಪ್ಟಾಪ್ ಎಲ್ಲ ತರೋದು ಬೇಡ, ಕರೆಕ್ಟ್ ಟೈಮ್ ಬಂದ್ಬಿಡೋಣ ಅನ್ಕೊಂಡೆ. ಬಟ್ ನಿನ್ನೆ ಲೇಟ್ 2 ಗಂಟೆ ಮಲ್ಕೊಬಿಟ್ಟೆ. ಅದಾರ ನೋಡಿಲ್ಲ, ಇಲ್ಲಾಂದಿದ್ರೆ ನಾನು ಬಂದ್ಬಿಡುವ ಎಷ್ಟೊತ್ತಿಗೆ. ಆಮೇಲೆ ರಿತುನು ಬರ್ತೀನಿ ಅನ್ನ. ಅಲ್ಲ, ಇದು ಏನೋ ಮಾಮೂಲಿ ಬೇರೆ ಇವೆಂಟ್ಗೆ ಹೋದಾಗ ಎಕ್ಸ್ಕ್ಯೂಸ್ ಕೊಟ್ರೆ ಪರವಾಗಿಲ್ಲ. ನನ್ನ ಮದ್ವೆ ನಡೀತಾ ಇದೆ ಇಲ್ಲಿ, ಶಾಸ್ತ್ರ. ಇವತ್ತಿಂದ ನೆಕ್ಸ್ಟ್ 3 ಡೇಸ್ ನಿಮ್ ಜೊತೆ ಆರ್ಮಿ ತರ ಕಾಯ್ತೀನಿ. ನೋಡ್ತೀನಿ ಹುಡುಗರುಗಳೆಲ್ಲ ಹೆಂಗ್ ಓಡಾಡ್ತಾರೆ ಏನು ಅಂತ. ನಾನು 100% ನಿಮ್ ಜೊತೆಗೆ ಇರ್ತೀವಿ. ನಿಮ್ ಲೆಫ್ಟ್ ಅಲ್ಲಿ ನಾನು ಇರ್ತೀನಿ, ರೈಟ್ ಅಲ್ಲಿ ಇರ್ತಾನೆ. ಹಿಂಗೆ ನೀವು ನಿಮ್ ಗಿಫ್ಟ್ ಏನಾರು ಕೊಟ್ರೆ ನಾವು ಹಿಂಗೆ ಇಸ್ಕೊಂಡು ಹಿಂಗೆ ಇಟ್ಕೋತಾ ಇರ್ತೀವಿ. ಎಲ್ಲರೂ ವಾಪಸ್ ಕೊಡ್ತೀನಿ. ಹೆಂಗೆ ಏನೋ ಶೆಕೆಯಾಗಿ ಬೆವರು ಬಂದ್ರೆ ನಾವೇ ಒರೆಸ್ತೀವಿ. ಶೆಕೆ ಆಗ್ತಾ ಇದೆ ಆಲ್ರೆಡಿ. ಪ್ರತಿಯೊಂದು ನಾವು ನೋಡ್ಕೋತೀವಿ. ಓಕೆ, ನೋಡ್ತೀನಿ. ಇನ್ನ 2 ಡೇಸ್ ಟೈಮ್ ಇದೆ. ನೀವೆಲ್ಲೂ ಹೊರಗಡೆ ಹೋಗಿಲ್ಲ ಅಲ್ವಾ? ನೀವು ಏನಾರು ಬೇಕು ಅಂತ ಹಿಂಗಂದ್ರೆ
ನಿಮ್ ಕಂಡ್ಬಿಟ್ಟು ಹಿಂಗೆ ಕಂಡ್ಬಿಟ್ಟು ತಂದು ನಿಮ್ಗೆ ಕೊಟ್ಟಿರ್ತೀವಿ. ಓಕೆ ಬೇಕು ಬಟ್ ಕೇಳೋಕ್ಕಾಗಲ್ಲ ಇರಲಿ ಪರವಾಗಿಲ್ಲ. ಓಕೆ ನಮ್ಮ ಅಣ್ತಮ್ಮ ಬರಲ್ಲ ಅಣ್ತಮ್ಮ ಬಾ. ನನಗಿಂತ ಮುಂಚೆನೆ 1 ವರ್ಷ ಮುಂಚೆನೆ ಮದುವೆ ಆಗ್ಬಿಟ್ಟ ಇವನು. ಸೊ ಇದು ನಮ್ಮ ಅಣ್ತಮ್ಮ ರಕ್ಷಿತ್, ನಮ್ಮ ದೊಡ್ಡಪ್ಪನ ಮಗ. ಸೊ ನಾನು ಇವನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಜೊತೆಗೇನೆ ಬೆಳೆದು ಫುಲ್ಲು ನಮ್ಮಿಬ್ರದ್ದು ಹೆಂಗೆ ಅಂತಂದರೆ ಆ ಬಾಂಡಿಂಗ್ ಹೇಳ್ಕೊಳಕ್ಕಾಗಲ್ಲ. ಹಂಗೆ ಹೆಂಗಿದೆ ನಿಂದು ವೆಡ್ಡಿಂಗ್ ಲೈಫ್? ಅಮೇಸಿಂಗ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ಲವ್ಲಿ ಆಗಿದೆ. ಇಟ್ಸ್ ಗೋಯಿಂಗ್ ಆನ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನಾನು ಅಷ್ಟೇ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬೇಗ ಆಗಬೇಕಿತ್ತು. ಒಂದು ಪ್ರೋಸ್ ಆ್ಯಂಡ್ ಒಂದು ಕಾನ್ಸ್ ಹೇಳು. ಮದುವೆ ಹಾಕಿದ ಮುಂಚೆ ಏನು ಚೆನ್ನಾಗಿತ್ತು, ಮದುವೆ ಆದಮೇಲೆ ಏನು ಚೆನ್ನಾಗಿದೆ, ಆ್ಯಂಡ್ 2 ಟೈಮಲ್ಲಿ ಯಾವ್ದು ಚೆನ್ನಾಗಿಲ್ಲ? ಇಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಅಂತ. ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಇಟ್ಸ್ ಎ ಡಿಫ್ರೆಂಟ್ ಲೈಫ್. ಒನ್ ಥಿಂಗ್ ದಟ್ ಯು ಮಿಸ್ ಇನ್ ಬ್ಯಾಚುಲರ್ಸ್ ಲೈಫ್? ಒನ್ ಥಿಂಗ್ ಐ ಮಿಸ್, ನೈಟ್ ಐ ಥಿಂಕ್ ನೈಟ್ ಔಟ್ ರೈಡ್ಸ್. ವಾರಕ್ಕೆ 1-3 ದಿನ 3 days. ಹೌದು, ಜಸ್ಟ್ ಐಸ್ ಕ್ರೀಮ್ ತಿನ್ಬೇಕಾ, ನೈಟ್ ಔಟು, ಏನಾದರೂ ಬೋರ್ ಆಯ್ತಾ ನೈಟ್ ಔಟು. ಸೊ ಇಟ್ ವಾಸ್ ಗುಡ್ ಟೈಮ್ ಆ್ಯಕ್ಚುಲಿ, ಸಕಲಾಗಿತ್ತು ಆ ಟೈಮು. ಬಟ್ ಅದಾದಮೇಲೆ ಇವ್ನು ಮದುವೆ ಆದಮೇಲೆ ಅಂತೂ ಸಿಕ್ಕೇ ಇಲ್ಲ. ಇವಾಗ ನೆಕ್ಸ್ಟ್ ಮೋಸ್ಟ್ಲಿ ನಾನು ಇದೇ ಥರನೇ ಆಗ್ತೀನಿ ಅಂತ ಅನಿಸುತ್ತೆ. ಸೊ ಅದೇ ಭಯ ಇದೆ. ಬಟ್ ಎನಿವೆ, ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಏನು ಮಾಡೋಕ್ಕಾಗಲ್ಲ. It's a different journey. It's a beautiful life. Yes. Yeah, and congratulations and all the best. Thank you ಮಚ್ಚ. ಲೈಫ್ಗೆ ಥ್ಯಾಂಕ್ ಯು. ಸೊ ಇಲ್ಲಿದೆ ನೋಡಿ, ನಮ್ಮ ಇಷ್ಟು ದಿನ ನೀವು ಏನು ಆ ಸಿನಿಮ್ಯಾಟಿಕ್ ವ್ಲಾಗ್ಸ್ಗಳೆಲ್ಲ ಏನು ನೋಡ್ತಿದ್ರೋ ಅದ್ರ ಹಿಂದೆ ಇದ್ದಂತಹ ಕಾಣದ ಕೈ ಆರಡಿ ಬಾಯ್ ಇವರೇ ನಮ್ಮ ಹರ್ಷ. ಆ್ಯಕ್ಚುಲಿ ಸಿದ್ಧಾರ್ಥ್ ಹೊರಡೆ ಹೋಗಿದ್ದಾನೆ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದ್ದಾನೆ. ಸೊ ಬಂದ್ಮೇಲೆ ಮಾತಾಡ್ಸೋಣ. ಸೊ ನಮ್ಮ ಹರ್ಷ ಸ್ಪೈಡಿ, ಹೇಳು ಹರ್ಷ, ಹೆಂಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಜೊತೆಲಿ ಒಳ್ಳೆ ಬ್ಯಾಚುಲರ್ ಲೈಫಲ್ಲಿ ಎಂಜಾಯ್ ಮಾಡ್ತಿದ್ರು, ಇವಾಗ ಫ್ಯಾಮಿಲಿಗೆ ಎಂಟ್ರಿ ಆಗ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇನ್ನೊಂದ್ ಕಡೆ ಬೇಜಾರು, ನಮ್ಮ ಜೊತೆ ಎಲ್ಲ ರೈಡ್ಸ್ ಬರಲ್ಲ. ಅಲ್ಲ, ನೀನೇ ಡಿಸೈಡ್ ಆಗ್ಬಿಟ್ಟಿದ್ಯಾ ಬರಲ್ಲ ಅಂತ ಅಂದ್ಬಿಟ್ಟು. ನಾನು ಯಾಕೆಂದ್ರೆ ನಾನು ನೆಕ್ಸ್ಟ್ ಏನೋ ನಮ್ದು ಒಂದು ಹೆಚ್ಚು ಕಡಿಮೆ ಆಗಂಗಿದೆ. ಸೊ ನಾನು ಬರೋಕ್ಕಾಗಲ್ಲ, ಇವರು ಬರೋಕ್ಕಾಗಲ್ಲ ಅಷ್ಟೇ. ಆ್ಯಕ್ಚುಲಿ ಹುಡುಗ ನನಗಿಂತ 10 ವರ್ಷ ಚಿಕ್ಕವನು, ಆಲ್ರೆಡಿ ಮದುವೆ ಆಗೋ ಪ್ಲಾನ್ ಮಾಡ್ತವನೆ. ಬೇಡ ಶಾ, ಹೇಳ್ತೇನೆ ಕೇಳು. ನಾನು ಅಂಕಿಬ್ರು ಸೇಮ್. ಅಂಕಿ ಸೇಮಾ? ಅಂದರೆ ಒಂದು 5 ವರ್ಷ. ಬಟ್ ಇನ್ನೊಂದು 2 ವರ್ಷ ಪುಷ್ ಮಾಡ್ಬೋದಿತ್ತಲ್ಲ. ಇನ್ನೊಂದು 2 ವರ್ಷ ಪುಷ್ ಮಾಡ್ಬೋದಿತ್ತು, ಬಟ್ ಸಿಚುವೇಶನ್. ಸೊ ಎನಿವೆ, ಎಷ್ಟು ನಮ್ಮ ಹುಡುಗರೆಲ್ಲ ಎಷ್ಟು ಬೇಗ ಮದುವೆ ಆಗ್ತಾರೋ ಅಷ್ಟು ನಂಗೂ ಒಳ್ಳೇದೇ. ಯಾಕಂದ್ರೆ ನನ್ನ ಕ್ಲಬ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಖುಷಿ ಆಗುತ್ತೆ. ಮಾಡೋರು ತುಂಬಾ ಜನ ಇದ್ದಾರೆ. ಬ್ರೋ, ಹಿತೇಶ್ ಬ್ರೋ ಎಲ್ಲ. ಸೊ ಅಲ್ಲೇ ಇದೇ ಸೈಡ್ ಗ್ಯಾಪಲ್ಲಿ ಅಂಕಿನೂ ಆದರೂ ಆಗ್ತಾನೆ, ಏನು ಹೇಳೋಕ್ಕಾಗಲ್ಲ. ಅಷ್ಟು ಬೇಗ ನಮ್ಮ ಕ್ಲಬ್ಗೆ ಜಾಯ್ನ್ ಆಗೋಂಗ ನಾನಂತೂ ಕಾಯ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಜ ಹೇಳಬೇಕು, ಹುಡುಗರೆಲ್ಲ ನಾನು ಕರೆದಾಗೆಲ್ಲೂ ಬಂದು ತುಂಬಾ ಹೆಲ್ಪ್ ಮಾಡ್ತಾರೆ. ಅಂದರೆ ಲೈಕ್ ಬರೀ ಕ್ಯಾಮ್ರಾ ವರ್ಕ್ ಅಂತಲ್ಲ, ಪರ್ಸ್ನಲ್ ಆಗೂ ಅಷ್ಟೇ. ನಮ್ಮ ಮನೇಲಿ ಏನೋ ಒಂದು ಕೆಲಸ ಇತ್ತು ಅಂತ ಮನೆ ಶಿಫ್ಟಿಂಗ್ ಟೈಮಿಂದನೂ ಹಿಡಿದು ತುಂಬಾ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ನನಗೋಸ್ಕರ ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹರ್ಷ. ನಮ್ಮ ವಿನಯ್ ಹೇಳು, ಏನು ಸಮಾಚಾರ? ಸೈಲೆಂಟ್ ಆಗಿರ್ತಾನೆ ಹುಡುಗ. ನಾನಂತೂ ಲೇಟಾಗಿ ಜಾಯ್ನ್ ಆಗ್ತೀನಿ ಕ್ಲಬ್ಗೆ, ಹೀಗೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದೇ ಖುಷಿ ನನಗೆ. ಇಲ್ಲ, ಆರಾಮಾಗಿ ಎಂಜಾಯ್ ಮಾಡು. ಇನ್ನು ನೋಡದೆ ತುಂಬ ಇದೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಮದುವೆ ಆಗು. ಓಕೆ. ಸೊ ಊಟ ಮಾಡಕ್ಕೆ ಹೋಗ್ಬೇಕು. ಎಸ್, ಹೊಟ್ಟೆ ಸಿಗ್ತಾ ಇದೆ ಗೈಸ್. ಆ್ಯಕ್ಚುಲಿ ಇವಾಗ 2 ಗಂಟೆ ಆಗಿದೆ. ನಮ್ಮ ಫ್ಯಾಮಿಲಿ ಎಲ್ಲ ಊಟ ಮಾಡ್ತಿದ್ದಾರೆ. ಅದಾಗಿದ ತಕ್ಷಣ ನೆಕ್ಸ್ಟ್ ನಾವು ಎಲ್ಲ ಕೂತ್ಕೊಳ್ತೀವಿ. ಓಕೆ. ಸೊ ಇವತ್ತು ಶಾಸ್ತ್ರ ಎಲ್ಲ ಹೇಗಿತ್ತು ಅಂತ ನೋಡಿದ್ರಲ್ಲ. ಆ್ಯಕ್ಚುಲಿ ಮದುವೆ ಕೆಲಸಗಳು ಎಷ್ಟು ಮಾಡಿದ್ರು ಅದು ಮುಗಿಯೋದೇ ಇಲ್ಲ. ಕೊನೆವರೆಗೂ ಏನಾದರೂ ಒಂದು ಕೆಲಸಗಳು ಅದು ಇದು ಎಲ್ಲ ಬರ್ತಾನೆ ಇರುತ್ತೆ. ಸೊ ಇವಾಗ ನಮ್ಮ ಅಕ್ಕ ಏನೋ ಮಾಡ್ತಾ ಇದ್ದಾಳೆ ಸಪ್ತಪದಿಗೆ. ಏನಿದು? ಕುಂದನ್ ವರ್ಕು ಮನೆಯಲ್ಲ ಏನೋ ಮಾಡ್ತಾ ಇದ್ದಾಳೆ. ಯಾವ ಕಲರು, ಏನು ಯಾವ ತರ ಇದು? ಸಪ್ತಪದಿ ಅಂತಂದ್ರೆ 7 ಹೆಜ್ಜೆ ಇಡೋದಕ್ಕೋಸ್ಕರ. ಸೊ ಮಲ್ಟಿ ಕಲರ್ ಅಲ್ಲಿ ನಾನು ಹೆಜ್ಜೆಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಜಸ್ಟ್ ಈ ತರ ಇರುತ್ತೆ. ಇದು ಡ್ರೈ ಆದ್ಮೇಲೆ ಕಟ್ ಮಾಡ್ತೀನಿ. ದನ್ ಇಲ್ಲಿ ಕಟ್ ಮಾಡಿದ್ದು ಒಂದು ಎತ್ಕೋ, ರೆಡ್ ಕಲರ್ ಎತ್ಕೋ. ಇದು ಒಂದೊಂದ್ ತರ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ತುಂಬಾ ಕಮ್ಮಿ ಇರೋದಕ್ಕೆ ಸೊ ಇವಾಗ ಸಿಂಪಲ್ ಆಗಿ ಡಿಸೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಇದ್ರ ಮೇಲೆ ಒಂದೊಂದೇ ಹೆಜ್ಜೆ ಕಾಲಿಟ್ಕೊಂಡು ಹೋಗ್ತಾರೆ ಅವರು. ಓಕೆ, ಸಪ್ತಪದಿಗೆ ಇದು ಒಂದೊಂದು ನೋಡಿ. ಈ ತರ ಎಲ್ಲ ನಮ್ಮ ಅಕ್ಕ ವರ್ಕ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಏನಾದ್ರು ಕಸ್ಟಮೈಸ್ ವರ್ಕ್ ಬೇಕು ಅಂತಂದರೆ ನಮ್ಮ ಅಕ್ಕ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಿಮಗೆ ಬೇಕು ಅಂತಂದರೆ ಹೇಳಿ, ನಾನು ಹೇಳ್ತಾ ಇದ್ದೀನಿ ಅವಳಿಗೆ ಒಂದು ಸಪ್ರೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ. ಬಿಕಾಸ್ ನಮ್ಮ ಅಕ್ಕಂಗೆ ಈ ಥರ ಕ್ರಿಯೇಟಿವಿಟಿ ಎಲ್ಲನೂ ತುಂಬಾ ಇದೆ ಆ್ಯಕ್ಚುಲಿ. ಈ ಥರ ಕಸ್ಟಮೈಸ್ ವರ್ಕು ಮತ್ತು ಈ ಡಿಸೈನ್ಸು ಮತ್ತು ಯಾವ್ದಾದ್ರು ಈವೆಂಟ್ಸ್ಗಳಿಗೆ ಏನಾದ್ರು ಬೇಕು ಅಂತಂದರೆ ಈ ಥರ ವರ್ಕ್ಗಳೆಲ್ಲ ಅವಳೇ ಮಾಡ್ತಾಳೆ, ಹ್ಯಾಂಡ್ ಕ್ರಾಫ್ಟೆಡು. ಬೇಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡು, ಇದ್ರದ್ದೇನೆ ನಾನೇ ಪ್ರಮೋಷನ್ ಮಾಡ್ಕೊಡ್ತೀನಿ. ಇನ್ನು ನಮ್ಮ ದೊಡ್ಡಮ್ಮ ಅವರೆಲ್ಲನೂ ಹೂವು ಎಲ್ಲ ಕಟ್ತಾ ಇದ್ದಾರೆ. ನಮ್ಮ ಅಮ್ಮವರ ಅಕ್ಕ ನಮ್ಮ ದೊಡ್ಡಮ್ಮ ಇವರು ಇದ್ದಾರೆ. ಸೊ ಇವರು ಇಷ್ಟೊತ್ತವ್ರಿಗೆ ಹೂವು ಎಲ್ಲನೂ ಕಟ್ತಾ ಇದ್ರು. ಮಗನ ಮದುವೆಗೆ ಎಲ್ಲ ಓಡಾಡ್ತಾ ಇದ್ದೀರಾ? ನಮ್ಮ ದೊಡ್ಡಮ್ಮ ಆ್ಯಕ್ಚುಲಿ
ಇವತ್ತು ಅಡುಗೆ ಎಲ್ಲ ಮಾಡಿದ್ದು. ಅಡುಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಏನೇನು ಮಾಡಿದ್ರು ಡ್ಯಾಡಿ? ಕಜ್ಜಾಯ ಸ್ಪೆಷಲಿ, ಮಾಮೂಲಿ ಪಾಯಸ, ಪುಳಿಯೋಗರೆ ವಿಶೇಷವಾಗಿ, ಅನ್ನ, ರಸಮ್ಮು, ತಿಳಿ, ಹುಳಿ, 2 ಥರ ಪಲ್ಯಗಳು, ಹೆಸರು ಕೋಸಂಬರಿ ಎಲ್ಲ ಬಹಳ ಚೆನ್ನಾಗಿ. ಇದು ಇವತ್ತಿನ ವಿಶೇಷ. ತುಂಬಾ ಅಡುಗೆನಲ್ಲಿ ತುಂಬಾ ಜವಾಬ್ದಾರಿ ತಗೊಂಡು ಬಹಳ ನೀಟಾಗಿ ಎಕ್ಸ್ಪೆಷಲಿ ತುಂಬಾ ರುಚಿಯಾಗಿ ಮಾಡಿದ್ರು. ಸೊ ಇನ್ನು ಆಕ್ಚುಲಿ ನಾಳೆ ಇನ್ನೊಂದು ನೀರು ಹಾಕ್ತಾರೆ. ನಾಳೆ ಇದೆಯಾ ಇವತ್ತು? ಆಕ್ಚುಲಿ ಅರ್ಲಿ ಮಾರ್ನಿಂಗ್ ಮಾಡಿದ್ರಿಂದ ಸುಮಾರು ಜನ ರಿಲೇಟಿವ್ಸ್ ಎಲ್ಲ ಬರೋಕ್ಕಾಗಿಲ್ಲ. ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಬಂದು ನಮಗೆ ನೀರು ಹಾಕೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾಳೆನೂ ಕೂಡ ಶಾಸ್ತ್ರ ಎಲ್ಲ ನಾಳೆ ಕಲಶಶಾಸ್ತ್ರ ಇದೆ. ಸೊ ಅದಕ್ಕೆ ನಾಳೆ 2ನೇ ನೀರು ಹಾಕ್ತಾರೆ. 1:30 3 ಗಂಟೆ 1:30 ಒಳಗಡೆ ನಮ್ಮ ಎಲ್ಲ ಶಾಸ್ತ್ರಗಳು ಊಟಗಳೆಲ್ಲ ಮುಗಿಸಿ 1:30 3 ಗಂಟೆ ರಾವು ಕಾಲ ಇರೋದ್ರಿಂದ ಆ ಕಾಲ ಮುಗಿಸ್ಕೊಂಡು ನಾವು ಮನೆಯಿಂದ ಚೌಡ್ರಿಗೆ ಪ್ರಯಾಣ ಮಾಡ್ತೀವಿ. ನಾಳೆ ಎಷ್ಟು 4 ಗಂಟೆಗ ಹೊಡೋದು? 3 ಗಂಟೆಗೆ 1:30 3 ಗಂಟೆಗೆ ಆಕ್ಚುಲಿ ಯಮಗಂಡ ಕಾಲ ಇದೆ. ಅದು ಮುಗಿದ ತಕ್ಷಣ ಹೊಡಬೇಕು. ಆಕ್ಚುಲಿ ಆಂಟಿನೂ ಫೋನ್ ಮಾಡಿ ಹೇಳಿದ್ರು, ಯಾಕಂದ್ರೆ ಅವರು ಮಧ್ಯಾಹ್ನನೇ ಹೋಗ್ತಾರೆ. ಮಧ್ಯಾಹ್ನ 12 ಗಂಟೆಗೆಲ್ಲಾನು ಹೊಡ್ತಾರೆ. ಅವ್ರದ್ದೇನೋ ಶಾಸ್ತ್ರಗಳೆಲ್ಲನೂ ಇದೆಯಂತೆ. ಸೊ ನಾವು ಇಲ್ಲಿಂದ 1 ಅವರ್ ಬೇಕು ಹೋಗೋದಕ್ಕೆ. ಸೊ 4 ಗಂಟೆಷ್ಟೆಲ್ಲ ನಾವು ಚೌಟ್ರಿಗೆ ಚೆಕ್ ಇನ್ ಆಗ್ತೀವಿ. ಸೊ ಇವಾಗ ನೈಟ್ ಎಲ್ಲ ಕುತ್ಕೊಂಡು ಬ್ಯಾಗ್ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ನಾವು ಗಂಡನ ಕಡೆಯವರೆಲ್ಲನೂ ಫುಲ್ ಚೌಟ್ರಿಗೆ ಹೋಗ್ತೀವಿ. ನಿಮ್ಗೆ ಹೆಂಗ ಅನ್ಸಲ್ಲ ಡ್ಯಾಡಿ ಮಗನ ಮದ್ವೆಗೆ ಇಷ್ಟೆಲ್ಲ ಓಡಾಡ್ತಾ ಇದ್ದೀರಾ? ಮಗನ ಮದ್ವೆ ಜವಾಬ್ದಾರಿ ಓಕೆ. ನಿಮ್ಗೆ ಹೆಂಗ ಅನ್ಸಲ್ಲ? ಖುಷಿ ಎಷ್ಟಿದೆ? ಎಲ್ವಾ ಖುಷಿನ ಅದನ್ನ ಹೇಳ್ಕೊಳ್ಳೋದೇ. ಅದನ್ನ ಇಷ್ಟು ಅಂತ ನಾವು ಹೇಳಕ್ಕಾಗಲ್ಲ. ಎಷ್ಟು ಮಾಡಿದ್ರು ಅದು ಇನ್ನೂ ಮಾಡಬೇಕು, ಇನ್ನೂ ಏನಾದ್ರು ವಿಶೇಷವಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ಕುತೂಹಲ ಇರುತ್ತೆ. ಆದಷ್ಟು ನಾನು ನನ್ನ ಶಕ್ತಿ ಮೀರಿ ನಾನು ಮಾಡ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಡ್ಯಾಡಿ ಶಕ್ತಿ ಮೀರೇನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಪಾಪ ಅವ್ರ ಏಜ್ಗೆ ಲೈಕ್ ಅವರು ತುಂಬ ಟಯರ್ಡ್ ಆಗ್ತಿದ್ದಾರೆ, ತುಂಬಾ ಓಡಾಡ್ತಾ ಇದ್ದಾರೆ ಇನಿಷಿಯೇಟಿವ್ ಎಲ್ಲ ತಗೊಂಡು. ಬಟ್ ಎನಿವೆ ನಮ್ಮ ಅಪ್ಪ ಅಲ್ಲ, ಓಡಾಡಲೇಬೇಕು ಮಗನ ಮದ್ವೆಗೆ. ಅಜ್ಜಿ ಏನಜ್ಜಿ ಸಮಾಚಾರ? ಮದುವೆ ಸಂಭ್ರಮ ಹೆಂಗೆ ಅಜ್ಜಿ? ಸಂಭ್ರಮ ಚೆನ್ನಾಗಿ ನಡೀತಾ ಇದೆ. ಖುಷಿ ಆಯ್ತಾ? ಖುಷಿ. ನಿಮ್ದೆಲ್ಲ ತಯಾರಿ ಎಲ್ಲ ಆಯ್ತಾ? ಎಲ್ಲ ಮದುವೆ ತಯಾರಿ ಎಲ್ಲ ಆಯ್ತು. ಮಧ್ಯಾಹ್ನ ಆಯ್ತು. ಊಟ ಸೂಪರ್ ಊಟ. ನಾಳೆ ಹುಡುಗನ ಜೊತೆ ಎಲ್ಲ ಹೋಗ್ತೀವಿ. ಅದೇ ಮದ್ವೆ ಮನೆಗೆ. ಮದುವೆ ಮನೆಗೆ ಎಲ್ಲ ಓಡಾಡ್ಬೇಕು ಸ್ಟೇಜ್ ಮೇಲೆ ನೀವೇ. ಸಂತೋಷ ಸುಖ ನಮ್ಗೆ ಎಲ್ಲ ಸಂತೋಷ ಆಯ್ತು ಚೆನ್ನಾಗಿ. ಮುಖದಿಂದ ಹೋಗ್ತಾ ಇದೀವಿ ಕರ್ಕೊಂಡು ಎಲ್ಲಾರ್ನು. ಓಕೆ, ಸೊ ನಮ್ಮ ಬಿಲ್ಡಿಂಗ್ ಅಲ್ಲಿ ನೋಡ್ಬೋದು ಫುಲ್ ಸೀರಿಯಸ್ ಇಟ್ಟೆಲ್ಲನೂ ಹಾಕ್ಸಿ ಫುಲ್ ಬಿಲ್ಡಿಂಗ್ ಎಲ್ಲ ಜಗಮಗಿಸ್ತಾ ಇದೀವಿ ನಮ್ಮ ಮದುವೆ ಪ್ರಯುಕ್ತ. ಸೊ ಇವಾಗ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಎಷ್ಟು ಕೆಲಸ ಮಾಡಿದ್ರು ನಿಜವಾಗ್ಲೂ ಕಂಪ್ಲೀಟ್ ಆಗ್ತಾನೆ ಇಲ್ಲ ಗೈಸ್. ಇನ್ನು ನಾಳೆ ಚೌಟ್ರಿಗೆ ಹೊಡೋಕ್ಕಿಂತ ಮುಂಚೆ ನಿಜವಾಗ್ಲೂ ತುಂಬಾ ಟೆನ್ಷನ್ ಆಗ್ತಾಯಿದೆ. ಐ ಡೋಂಟ್ ನೋ ಲೈಕ್ ಎಷ್ಟು ಮುಂಚೆಯಿಂದ ಪ್ರಿಪ್ರೇಷನ್ ಎಲ್ಲನೂ ಎಷ್ಟು ಮುಂಚೆಯಿಂದ ಪ್ರಿಪ್ರೇಷನ್ ಎಲ್ಲನೂ ಮಾಡ್ಕೊಂಡು ರೆಡಿ ಆಗಿದ್ರು ಕೊನೆ ಮೂಮೆಂಟಲ್ಲಿ ಒಂದಲ್ಲ ಒಂದು ಕೆಲಸಗಳು ಏನಾದ್ರು ಬಂದೇ ಬರುತ್ತೆ. ಸೊ ದಟ್ಸ್ ವೆರಿ ಕಾಮನ್. ಸೊ ಇವಾಗ ಬ್ಯಾಗಲ್ಲೂ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಎಲ್ಲ ರೆಡಿ ಆಗಿದ್ದೀನಿ. ನನ್ನ ಬಟ್ಟೆಗಳು ಅದೆಲ್ಲ ಒಂದಷ್ಟು ಫಾರ್ಮಲ್ ಪ್ಯಾಂಟ್ ಆಲ್ಮೋಸ್ಟ್ ಎಲ್ಲ ಫಾರ್ಮಲ್ಸ್ಗಳೇ ಎತ್ಕೊಳ್ತಾ ಇರೋದು ಬಿಕಾಸ್ ವೆಡ್ಡಿಂಗ್ ಆಗಿರೋದ್ರಿಂದ. ಅದಾದಮೇಲೆ ನಂದು ಮುಹೂರ್ತಮ್ ಡ್ರೆಸ್, ರಿಸೆಪ್ಷನ್ದು ಮತ್ತು ಎಂಗೇಜ್ಮೆಂಟ್ದು ಮತ್ತು ನಂದು ಒಂದು ಸ್ಯಾರಿ ಕೊಟ್ಟು ಕಳಿಸಿದ್ಲು ಪೂಜೆಗೆ. ಸೊ ಆ ಸ್ಯಾರಿನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಊಟನೂ ಮಾಡಿಲ್ಲ, ಹೋಗ್ಬಿಟ್ಟು ಊಟ ಮಾಡಬೇಕು. ಆ್ಯಕ್ಚುಲಿ ನಂದು 1-2 ಪ್ಯಾಂಟು ಶೋರೂಮಲ್ಲೇ ಬಿಟ್ಬಿಟ್ಟಿದ್ದೆ ಆಲ್ಟ್ರೇಷನ್ಗೆ ಅಂತಂದ್ಬಿಟ್ಟು. ಹಿತು ಮತ್ತು ಅಂಕಿ ಇಬ್ಬರು ಅಲ್ಲೋಗಿದ್ದಾರೆ ಇಸ್ಕೊಂಬರೋದಕ್ಕೆ. ನನಗಿಲ್ಲಿ ಹೆಲ್ಪ್ ಮಾಡೋದಕ್ಕೆ ನಮ್ಮ DK ನಮ್ಮ ಸೈಡ್ ಎಲ್ಲ ಇಲ್ಲಿದ್ದಾರೆ. ಸೊ ರೂಮ್ ಮಾತ್ರ ಫುಲ್ಲು ಎಲ್ಲ ಮೆಸಪ್ ಆಗಿದೆ. ಯಾಕಂದರೆ ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀವಿ ಒಂದೊಂದಾಗಿ ಎಲ್ಲ ಕಡೆಯಿಂದ ಹಾಕಿ ಎಲ್ಲ ಐಟಮ್ಸ್ಗಳೆಲ್ಲನೂ ಮಾಡ್ತಾಯಿದ್ದೀವಿ. ಸೊ ನನ್ನ ವಾಚಸ್ ಆಗಿರ್ಬೋದು, ನನ್ನ ಆಕ್ಸೆಸರೀಸ್ ಪ್ರತಿಯೊಂದೂ ಈ ಸೂಟ್ ಕೇಸಲ್ಲಿ ಪ್ಯಾಕ್ ಆಗಿದೆ. ಮತ್ತು ನಂದು ಫುಟ್ವೇರ್ಸ್ ಎಲ್ಲನೂ ಸಪ್ರೇಟಾಗಿ ಒಂದು ಕ್ಯಾರಿ ಮಾಡ್ತಾಯಿದ್ದೀನಿ ಬ್ಯಾಗಲ್ಲಿ. ಸೊ ಈ ಥರ ನಡೀತಾ ಇದೆ ಪ್ರಿಪ್ರೇಷನ್. ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಹೆಂಗಿರುತ್ತೆ ಅಂತಂದ್ಬಿಟ್ಟು ಲೆಟ್ಸ್ ಸಿ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಯಾವಾಗ ಐ ಥಿಂಕ್ 4th or 5th ಸ್ಟ್ಯಾಂಡರ್ಡ್, ನಮ್ಮ ಅಕ್ಕ 6th ಸ್ಟ್ಯಾಂಡರ್ಡ್. ನಮ್ದು ಹಳೇ ಮನೆ ಇತ್ತು, ಒಂದು ಚಿಕ್ಕ ಮನೆ. ಅದು ಹಿಂದ್ಗಡೆನೆ ಮೆಹಂದಿ ಗಿಡ ಇತ್ತು, ಮೆಹಂದಿ ಸೊಪ್ಪೆಲ್ಲ ಸಿಕ್ತಿತ್ತು. ಎತ್ಕೊಂಬಂದ್ಬಿಟ್ಟು ಅದನ್ನೆಲ್ಲ ಪೌಡ್ರ್ ಮಾಡಿ ಮೆಹಂದಿ ಥರ ಡಿಸೈನ್ ಎಲ್ಲ ಮಾಡಿ ನಮ್ಮ ಅಕ್ಕನ ಕೈಗೆ ನಾನು ಹಾಕ್ತಾ ಇದ್ದೆ, ನನ್ನ ಕೈಗೆ ನಮ್ಮ ಅಕ್ಕ ಹಾಕ್ತಾ ಇದ್ಲು. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ. ಇವಳು ಸಕ್ಕದಾಗ ಹಾಕೊಳ್ಳೋ, ನಾನು ಈ ಸ್ವಸ್ತಿಕ್ಕು ಅದು ಇದು ಏನೇನೋ ಬಿಡ್ತಾ ಇದ್ದೆ. ಸ್ವಸ್ತಿಕ್ಕು ಮತ್ತೆ ಭರತನಾಟ್ಯಮ್ದು ರೌಂಡ್ ಅದು ಇದು ಏನೇನೋ ಮಾಡ್ತಾ ಇದ್ದೆ. ಅದು ಕಡ್ಡಿನಲ್ಲಿ ಆಗ್ತಿದ್ದು, ಯಾಕೆ ಹೋಗಿ ಸೊಪ್ಪಲ್ಲಿ ಮಾಡೋದಲ್ವ ಅದು. ಸೊ ಅದೊಂಥರ ನೆನಪಾಯ್ತು ಇವಾಗ. ಫೈನಲಿ ಎಷ್ಟೋ ವರ್ಷ ಆದಮೇಲೆ ನಮ್ಮ ಅಕ್ಕ ನನ್ನ ಮದುವೆಗೆ ಮೆಹಂದಿ ಹಾಕ್ತಾ ಇದ್ದಾಳೆ. ಚೆನ್ನಾಗಿದೆ ನೋಡಿ ಗೈಸ್. ಎಂ ಎಲ್ಲ ಕಡೆ ಎಂ ಎಲ್ಲೆಲ್ಲೂ ನೀನೇ ಒಂದು ಡಾಟ್ ಅದು ಹಾಕ್ಸ್ಕೊಬೇಕಂತೆ ಮದುವೆ ಗಂಡು. ಸಿಂಪಲ್ ಆಗಿ ಎಂ ಅಂತ ಹಾಕು ಅಂತಂದೆ. ನಮ್ಮ ಅಕ್ಕ ಡಿಸೈನ್ ಮಾಡ್ತೀನಿ ಅಂತಂದು
ನಮ್ಮ ಅಕ್ಕನ ಆಸೆ ಯಾಕೆ ಏನು ಯಾವಾಗಲೂ ಹಾಕ್ಸ್ಕೊಳ್ತೀವ ಮದುವೆ ಟೈಮಲ್ಲಿ ಒಂದ್ಸಲ ಫಸ್ಟ್ ಹಾಕ್ಸ್ಕೊಳ್ತೀವಿ. ಟೈಮ್ ಇವನು ದೊಡ್ಡವನಾದ್ಮೇಲೆ ಹಾಕ್ಸ್ಕೊಳ್ಳೋದು. ತುಂಬಾ ಚಿಕ್ಕ ವಯಸ್ಸು ನನ್ನ ಮಗಳು ಏಜಲ್ಲಿ ಇದ್ದಾಗ ನಾವಿಬ್ರು ಹಾಕೊಳ್ತಾ ಇದ್ವಿ, ಸುತ್ತ ಕಿತ್ಕೊಂಡು ಬಂದು. ಅವಾಗ ಫಸ್ಟ್ ಟೈಮು ನನ್ನ ಲೈಫಲ್ಲೇ ನಮ್ಮ ಬ್ರೋ ಈ ಥರ ಮೆಹಂದಿ ಹಾಕ್ಸ್ಕೊಳ್ತಿರೋದು ನೋಡ್ತಾ ಇರೋದು. ಇಲ್ಲಿವರೆಗೂ ಈ ಫೇಸ್ ಆಫ್ ಮೋಹನ್ ಬ್ರೋನು ನೋಡೇ ಇಲ್ಲ. ನೀನು ನೋಡ್ತೀಯಾ? ನೀನು ಮದುವೆ ಟೈಮಲ್ಲಿ ಇನ್ನೂ 5-6 ವರ್ಷ ಬ್ರೋ. ನಾನು ಅದೆಲ್ಲ ಇನ್ನೊಂದು ಕಾಮಿಡಿ ಏನು ಗೊತ್ತಾಕ, ನಾನು ಇದು ಹೇಳ್ತಿದ್ದೆ ನಮ್ಮ ಕಡೆ ಎಲ್ಲ ಈ ಥರ ಇರಲ್ಲ, ಅಂದರೆ ಲೈಕ್ ಮೋಹನ್ ಬ್ರೋ ನಾವೆಲ್ಲ ಈ ಥರ ಎಲ್ಲ ಇಲ್ಲೆಲ್ಲ ಹಾಕ್ಸ್ಕೊಳ್ಳಲ್ಲ, ನೀವು ಹಾಕ್ಸ್ತೀರಾ ಅಂತ ಇದು ನಾನು ಹೇಳ್ತಿದ್ದೀನಿ. ಓ ಅಲ್ವಾ ಅಂತ ಇದು ಅಂದ್ಕೊಳ್ತಾವನೆ. ಬಂದ ತಕ್ಷಣ ನೀವು ಮೆಹಂದಿ ಹಾಕ್ಸ್ಕೊಳ್ತಿದ್ದೀರಾ. ಡಿಸೈನ್ ಹಾಕ್ಸ್ಕೊಂಡಿದ್ದ, ಹೆಸರು ಹಾಕ್ಸ್ಕೊಂಡಿದ್ದ? ಹೆಸರು ಡಿಸೈನ್ ಇಲ್ಲ. ಎಲೆ ಕೊಡು. ಬೈಕ್ ಬರ್ಸಿದೆ. ಬೈಕ್ ಬರ್ಸಿದ್ದ? ಈಗ ಕರೆಕ್ಟು. ಬೈಕ್ ಬಿಡಿ ಬ್ರೋ, ಬೇಡ ಮತ್ತೆ ಮೇಘ ಹಾಕ ನೋಡ್ರಿ ಬೈತಾರೆ. ಇನ್ನು ಮಿಕ್ಕಿದ್ದು ನಾಳೆ ಎಲ್ಲ ಏನೇನಾಗುತ್ತೆ ಅಂತಂದ್ರೆ ನೀವು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಅದಾದಮೇಲೆ ಮೇಘಲವ್ರ ಮನೆಯಲ್ಲೂ ಅರಿಶಿನ ಶಾಸ್ತ್ರ ಎಲ್ಲನೂ ನಡೆದಿದೆ. ಆ್ಯಕ್ಚುಲಿ ಇವತ್ತು ಒಂದು ಸರ್ಪ್ರೈಸ್ ವಿಸಿಟ್ ಕೊಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಕಂಕಣ ಕಟ್ಟಿರೋದ್ರಿಂದ ಮನೆಯಿಂದ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಸುಪ್ರಿಯವ್ರು ಕೇಳಿದ್ರು ಮನೆಯವ್ರೇನೋ ಹೊರಗಡೆ ಏನೋ ಬಿಡಂಗಿದ್ರೆ ಸ್ವಲ್ಪ ಬೆಳಕಿದ್ದಂಗೆ ಬನ್ನಿ ಅಂತ ನೋಡು, ಬಟ್ ಹೌದು ಪಾಪ ಸ್ವಲ್ಪ ಲೇಟ್ ಆಯಿತು. ಸೊ ಅದರಿಂದ ಆ ಪ್ಲ್ಯಾನ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಬಟ್ ಎನಿವೇ ನಡೆಯೋ ಕೆಲಸಗಳು ನಡೀತಾನೆ ಇರಬೇಕಲ್ಲ, ಸೊ ಇಟ್ಸ್ ಓಕೆ. ಸೊ ನಾಳೆ ಎಲ್ಲ ಏನು ನಡೆಯುತ್ತೆ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಬ್ಲೆಸ್ಸಿಂಗ್ಸ್ ತುಂಬಾ ಬೇಕು, ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಬಾಯ್. ಅವ್ಳು ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಮನೆಯಲ್ಲಿ.